ಬೇಬಿ ಬಾಸ್ ವೈಭವ್ ಸೂರ್ಯವಂಶಿಗೆ ಇಂದು ಅಳಿವು ಉಳಿವಿನ ಪ್ರಶ್ನೆ ಎದ್ದಿದೆ. ಹರಾರೆಯಲ್ಲಿ ನಿರ್ಧಾರವಾಗುತ್ತೆ ವೈಭವ್ ಕ್ರಿಕೆಟ್ ಬದುಕು. ಕ್ರಿಕೆಟ್ ಪರೀಕ್ಷೆಯಲ್ಲಿ ಇಂಗ್ಲೆಂಡ್ನ ಕ್ರಿಕೆಟ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಈಗ ಜಿಂಬಾಬ್ವೆ ಎಕ್ಸಾಮ್ ಈಗ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಕೇವಲ 15 ವರ್ಷದ ಯುವ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ಕುರಿತ ಇತ್ತೀಚಿನ ಒಂದು ಆಟದಲ್ಲಿ ವೈಭವ್ ಸೂರ್ಯವಂಶಿ ಅವರ ಆಟ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತೇ ಇದೆ. ಇದರ ಮಧ್ಯೆ ಇಂಗ್ಲೆಂಡ್ ಸೀರೀಸ್ಗೆ ಸೆಲೆಕ್ಷನ್ ಆಗಿದ್ರು ವೈಭವ್ ಸೂರ್ಯವಂಶಿ, ಆದರೆ ಅಲ್ಲೂ ಕೂಡ ಫೇಲ್ ಆಗಿದ್ದಾರೆ. ಈಗ ಜಿಂಬಾಬ್ವೆ ಎಕ್ಸಾಮ್ ಕಾಡ್ತಾ ಇದೆ. ಈಗ ಅವರಿಗೆ ಜಿಂಬಾಬ್ವೆ ಸೀರೀಸ್ಗೆ ಸೆಲೆಕ್ಷನ್ ಮಾಡಲಾಗಿದೆ ವೈಭವ್ ಸೂರ್ಯವಂಶಿ ಅವರನ್ನ. ಈ ಒಂದು ಸೀರೀಸ್ನಲ್ಲಾದರೂ ಲಯಕ್ಕೆ ಬರ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಪಾಸ್ ಆದರೆ ಮಾತ್ರ ಭವ್ಯ ಭವಿಷ್ಯ. ರೋಚಕ ತಿರುವಿನಲ್ಲಿ ನಿಂತಿದೆ ವೈಭವ್ ಕ್ರಿಕೆಟ್ ಬದುಕೀಗ. ಜಿಂಬಾಬ್ವೆ ತಂಡವನ್ನು ಹಗುರವಾಗಿ ಪರಿಗಣಿಸುವಂತಿಲ್ಲ. ವರ್ಲ್ಡ್ ಕಪ್ ಅಲ್ಲಿ ಯಾವ ರೀತಿ ಆಡಿದ್ರು ಜಿಂಬಾಬ್ವೆ ಅವರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಯಾವ ರೀತಿ ಕಠಿಣ ಒಂದು ಸಮಯದಲ್ಲಿ ಯಾವ ರೀತಿ ಆಡ್ತಾರೆ ಜಿಂಬಾಬ್ವೆ ಪ್ಲೇಯರ್ಸ್ಗಳು ಅನ್ನೋದು. ಇದರ ಮಧ್ಯೆ ಈಗ 15 ವರ್ಷದ ವೈಭವ್ ಸೂರ್ಯವಂಶಿಯನ್ನು ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಾದರೂ ಈ T20 ಎಲ್ಲಾದರೂ ಹೇಗೆ ಆಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. 3 T20 ಪಂದ್ಯಗಳಲ್ಲಿ ಗಳಿಸಿದ್ದು ಕೇವಲ 42 ರನ್ ಮಾತ್ರ ವೈಭವ್ ಸೂರ್ಯವಂಶಿ ಅವರು. ಸ್ಯಾಮ್ಸನ್ ತಂಡದಲ್ಲಿಲ್ಲ. ಹೀಗಾಗಿ ವೈಭವ್ಗೆ ಚಾನ್ಸ್ ಸಿಗುವಂಥ ಸಾಧ್ಯತೆ ಇದೆ. ಹರಾರೆಯಲ್ಲಿ ವೈಫಲ್ಯಗಳನ್ನು ಮೆಟ್ಟಿ ನಿಲ್ತಾನ ಬಿಹಾರಿ ಬಾಬು ಅನ್ನೋ ಪ್ರಶ್ನೆ ಎದ್ದಿದೆ. ಬೇಬಿ ಬಾಸ್ ವೈಭವ್ಗೆ ಇಂದು ಅಳಿವು ಉಳಿವಿನ ಪ್ರಶ್ನೆ. ಹರಾರೆಯಲ್ಲಿ ನಿರ್ಧಾರವಾಗುತ್ತೆ ಹಾಗಾದ್ರೆ ವೈಭವ್ ಕ್ರಿಕೆಟ್ ಬದುಕು. ಇಂಗ್ಲೆಂಡ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಜಿಂಬಾಬ್ವೆ ಪರೀಕ್ಷೆಯಲ್ಲಾದರೂ ಪಾಸ್ ಆಗ್ತಾರಾ ಕಾದು ನೋಡಬೇಕಾಗಿದೆ. ಕೇವಲ 42 ರನ್ ಮಾತ್ರ ಬಾರಿಸಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸೀರೀಸ್ಗೆ ಆಯ್ಕೆಯಾಗಿದ್ದರು ವೈಭವ್ ಸೂರ್ಯವಂಶಿ, ಆದರೆ ಅವರ ಬ್ಯಾಟಿಂದ ಅಷ್ಟೇನೂ ಸದ್ದು ಮಾಡಲಿಲ್ಲ. ಶಾರ್ಟ್ ಪಿಚ್ ಬಾಲ್ಗಳ ರಹಸ್ಯ ಭೇದಿಸ್ತಾರ ವೈಭವ್ ಸೂರ್ಯವಂಶಿ. ಈಗ ಜಿಂಬಾಬ್ವೆ ವಿರುದ್ಧ ಲಯಕ್ಕೆ ಬರ್ತಾರ. ಪಾಸ್ ಆದರೆ ಭವ್ಯ ಭವಿಷ್ಯ, ಮುಗ್ಗರಿಸಿದ್ರೆ ಮುಳುವಾಗುತ್ತಾ ಅವರ ಕ್ರಿಕೆಟ್ ಬದುಕಿಗೆ. ರೋಚಕ ತಿರುವಿನಲ್ಲಿ ನಿಂತಿದೆ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಬದುಕು. ಕೇವಲ 15 ವರ್ಷದ ಯುವ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ಕುರಿತ ಇತ್ತೀಚಿನ ಅಂತಾರಾಷ್ಟ್ರೀಯ ಪಾದಾರ್ಪಣೆ, ದಾಖಲೆಗಳು ಮತ್ತು ಮೈದಾನದ ವಿವಾದಗಳು ಪ್ರಮುಖವಾಗಿದೆ. ಅಂತಾರಾಷ್ಟ್ರೀಯ ಪಂದ್ಯಾವಳಿ ಹಾಗೂ ಚರ್ಚೆ. ಕ್ರಿಕೆಟ್ ಪ್ರವಾಸದ ವೇಳೆ ಟೀಮ್ ಇಂಡಿಯಾದಲ್ಲಿ ಆಡುವ ಅವಕಾಶ ಪಡೆದಿದ್ದಂಥ ವೈಭವ್ ಸೂರ್ಯವಂಶಿ ಅವರನ್ನು ನಂತರ ದೀರ್ಘಾವಧಿ ಯೋಜನೆಗಳಿಂದ ಹೊರಗಿಡುವಂಥ ಬಗ್ಗೆ ಮ್ಯಾನೇಜ್ಮೆಂಟ್ ನಿರ್ಧಾರಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ವು. ವಿಶ್ವ ದಾಖಲೆ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಕೇವಲ 11 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ವೈಭವ್ ವಿಶ್ವ ದಾಖಲೆ ಬರೆದಿದ್ದರು. ಮೈದಾನದಲ್ಲಿ ಮೊನ್ನೆ ನಡೆದಂಥ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಕಿತ್ತಾಟ ಮಾಡಿದ್ರು. ಶ್ರೀಲಂಕಾ ವಿರುದ್ಧದ ಪಂದ್ಯದ ವೇಳೆ ಲಂಕಾ ಆಟಗಾರ ವಿಶೇನ್ ಹಲಂ ಜೊತೆ ಜಗಳ ಮಾಡಿದ್ರು. ವಾಗ್ವಾದ ಹಾಗೂ ತಳ್ಳಾಟದ ಘಟನೆಯು ಕ್ರೀಡಾ ವಲಯದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಇದರ ಮಧ್ಯೆ ಈಗ ಜಿಂಬಾಬ್ವೆ ವಿರುದ್ಧ ಲಯಕ್ಕೆ ಬರ್ತಾರಾ ವೈಭವ್ ಸೂರ್ಯವಂಶಿ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ.